ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೆಂಗಳೂರಲ್ಲಿ ಏನಾದ್ರು ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಟಾಪ್ 10 ಡೆಲಿವರಿ ಜಾಬ್ಸ್ ಯಾವ್ಯಾವು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಜೊತೆಯಲ್ಲಿ ಅರ್ನಿಂಗ್ಸ್ ಯಾವ್ದು ಚೆನ್ನಾಗುತ್ತೋ ಅದರಿಂದ ನಾನು ಏನ್ ಮಾಡಿದೀನಿ ಅಂತ ಅಂದ್ರೆ ಒಂದು ಲಿಸ್ಟ್ ಮಾಡಿದೀನಿ. ಏನಕ್ಕೆ ಅಂತ ಅಂದ್ರೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಾವು ಯಾವ ಡೆಲಿವರಿ ಜಾಬ್ ಅಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದ್ರ ಮುಖಾಂತರ ನಾನು ಒಂದು ರೇಟಿಂಗ್ ಕೊಟ್ಬಿಟ್ಟು ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ನಾನು ಮಾಡಿರೋದು, ಯಾವ್ದಾದಂತ ಗೂಗಲ್ ಯಾವ್ದ್ರಲ್ಲೂ ತಗೊಂಡಿರೋದಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನೊಂದು ಲಿಸ್ಟ್ ಮಾಡಿ ಇಟ್ಕೊಂಡಿನಿ. ಆ ಲಿಸ್ಟ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೇನ್ ಬಂದು ಅರ್ನಿಂಗ್ಸ್ ಅಲ್ವಾ. ನಾವು ಡೆಲಿವರಿ ಜಾಬಿಗೆ ಏನಕ್ಕೆ ಬರ್ತೀವಿ ಹೇಳಿ ಅಂದ್ರೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ ಏನಕ್ಕೆ ಅಂತ ಅಂದ್ರೆ ಮೇನ್ ಅರ್ನಿಂಗ್ಸ್ ಗೋಸ್ಕರನೇ. ಅಂದ್ರೆ ಡೈಲಿ ಒಂದು ಕಾನ್ಸ್ಟೆಂಟ್ ಆಗಿ ನಮ್ಗೆ ಅಷ್ಟು ಅರ್ನಿಂಗ್ಸ್ ಆಗ್ತಾ ಇದೆ ಅಂತ ಅಂದ್ರೆ ಅದೇ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಕಾನ್ಸ್ಟೆಂಟ್ ಆಗಿ ಅರ್ನಿಂಗ್ ಆಗಬೇಕು, ಜೊತೆಯಲ್ಲಿ ನಮಗೆ ಕಂಫರ್ಟಬಲ್ ಕೂಡ ಇರಬೇಕು. ಅದರಿಂದಾಗಿ ಅದೇ ರೀತಿಯಲ್ಲಿ ನಾನು ರೇಟಿಂಗ್ ಕೂಡ ಕೊಡ್ತಾ ಹೋಗ್ತಾ ಇದೀನಿ. ಬನ್ನಿ ಮೊದಲನೇದಾಗಿ ಟಾಪ್ 10 ಅಲ್ಲಿ ಯಾವ್ದಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಣ. ಟಾಪ್ 10 ಅಲ್ಲಿ ಯಾವ್ದಪ್ಪ ಇದೆ ಅಂತ ಅಂದ್ರೆ ಲೋಡ್ ಶೇರರ್ ಅಪ್ಲಿಕೇಶನ್ ನಾನು ಟಾಪ್ 10 ಅಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂತ ಅಂದ್ರೆ ಲೋಡ್ ಶೇರರ್ ಅಪ್ಲಿಕೇಶನ್ ಅಲ್ಲಿ ಟಾಪ್ 10 ಅಲ್ಲಿ ಯಾವ ಅಪ್ಲಿಕೇಶನ್ ಇದಾವೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಪ್ಲಿಕೇಶನ್ ಕೂಡ ಇವನ ಹತ್ರ ಬಂದ್ಬಿಡುತ್ತೆ. ಮೊದಲನೇದಾಗಿ ಯಾವ ಅಪ್ಲಿಕೇಶನ್ ಅಲ್ಲಿ ಇವನು ವರ್ಕ್ ಮಾಡ್ತಾನೆ ಅಂತ ಅಂದ್ರೆ ಜೆಪ್ಟೋ, ಇನ್ಸ್ಟಾಮಾರ್ಟೋ, ಬಿಗ್ ಬಾಸ್ಕೆಟ್, ಆಮೇಲೆ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಜೊತೆಯಲ್ಲಿ ಊಬರ್ ಬೈಕ್ ಟ್ಯಾಕ್ಸಿನೂ ಬಿಟ್ಟಿಲ್ಲ ಗುರು. ಊಬರ್ ಬೈಕ್ ಟ್ಯಾಕ್ಸಿನೂ ಕೂಡ ಇದೆ. ಜೊತೆಯಲ್ಲಿ ಅಮೆಝಾನ್ ನೌ ಅಂತ ಇದೆಯಲ್ಲ, ಅಮೆಝಾನ್ ನೌ ಕೂಡ ಇವಾಗ ಇದೆ. ಎಲ್ಲ ಅಪ್ಲಿಕೇಶನ್ ಏನ್ ಇದಾವ ಎಲ್ಲ ಅಪ್ಲಿಕೇಶನ್ ಅಲ್ಲೂ ಕೂಡ ಇವನು ಲೋಡ್ ಶೇರರ್ ಅವರು ಇವಾಗ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ಕೆಲಸ ಮಾಡ್ತಾರೆ. ಮೇನ್ ಹೇಳ್ತಾ ಇವ ಸ್ವಂತ ಕೆಲಸ ಮಾಡೋದಕ್ಕೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ಕೆಲಸ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಬಟ್ ಎಲ್ಲಾ ಕಂಪ್ನಿಯಿಂದಾನು ಇವನ ಹತ್ರ ಆರ್ಡರ್ ಬರುತ್ತಲ್ಲ, ಆರ್ಡರ್ಗಳು ಇವನ ಹತ್ರ ಇದ್ದೇ ಇರುತ್ತೆ. ಬಟ್ ಅರ್ನಿಂಗ್ ಸ್ವಲ್ಪ ಬೇರೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಲೆಸ್ ಆಗುತ್ತೆ. ನೆಕ್ಸ್ಟ್ ಬಂದು ನಂಬರ್ 9 ಅಲ್ಲಿ ಯಾವ್ದಪ್ಪ ಇದೆ ಅಂತ ಅಂದ್ರೆ ನಂಬರ್ 9 ಅಲ್ಲಿ ಇರೋದು ಕೂಡ ಅಷ್ಟೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ಇವನು ಕೂಡ ಕೆಲಸ ಮಾಡ್ತಾನೆ. ಥರ್ಡ್ ಪಾರ್ಟಿ ಆಗಿ ಕೆಲಸ ಮಾಡುವಂತದ್ದು ನಂಬರ್ 9 ಅಲ್ಲಿ ಇರುವಂತ ಅಪ್ಲಿಕೇಶನ್ ಯಾವುದು ಅಂತ ಅಂದ್ರೆ ಶಾಡೋ ಫ್ಲೆಕ್ಸ್. ಶಾಡೋ ಫ್ಲೆಕ್ಸ್ ಅಷ್ಟೇ ಒಂದು ಥರ್ಡ್ ಪಾರ್ಟಿ ಆಗಿ ಕೆಲಸ ಮಾಡುವಂತ ಅಪ್ಲಿಕೇಶನ್ ಆಗಿರುತ್ತೆ. ಇವನ್ಗೂ ಅಷ್ಟೇ ಸ್ವಿಗ್ಗಿ, ಝೊಮ್ಯಾಟೊ, ಆಮೇಲೆ ಜೆಪ್ಟೋ ಈ ತರ ಆರ್ಡರ್ಗಳು ಇವನ್ಗೂ ಕೂಡ ಬರೋದು. ಇವರಲ್ಲಿ ಯಾವುದೇ ಆದಂತ ಸ್ವಂತದ್ದಂತ ಆರ್ಡರ್ಗಳು ಬರಲ್ಲ. ಅದರಿಂದಾಗಿ ಇವರು ಕೂಡ ಅಷ್ಟೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ಕೆಲಸ ಮಾಡ್ತಾರೆ. ಅದರಿಂದಾಗಿ ನಂಬರ್ 9 ಅಲ್ಲಿ ನಾನು ಶಾಡೋ ಫ್ಲೆಕ್ಸ್ ನ ಕೊಟ್ಟಿದ್ದೀನಿ. ನಂಬರ್ 8 ಅಲ್ಲಿ ಏನಪ್ಪಾ ಬರುತ್ತೆ ಅಂತ ಅಂದ್ರೆ ಫ್ಲಿಪ್ಕಾರ್ಟ್ ಮಿನಿಟ್ಸ್ ನಾನು ಇಟ್ಟಿದ್ದೀನಿ. ಅಂತ ಅಂದ್ರೆ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಒಂದು ಗ್ರೋಸರೀಸ್ ನ ಡೆಲಿವರಿ ಮಾಡುವಂತ ಒಂದು ಅಪ್ಲಿಕೇಶನ್ ಆಗಿದೆ ಇದು. ಅಂದ್ರೆ ಆರ್ಡರ್ ಬರುತ್ತೆ ಇವರಿಗೆ, ಅಂದ್ರೆ ಹಬ್ ಈಗ ಸೇಮ್ ಈಗ ಬ್ಲಿಂಕಿಟ್ ಜೆಪ್ಟೋ ಹೇಗಿದೆಯೋ ಸೇಮ್ ಅದೇ ರೀತಿಯಲ್ಲಿ ಇದು ಕೂಡ ಒಂದು ಹಬ್ ಇಂದ ಏನ್ ಮಾಡ್ತೀವಿ ಅಂತ ಅಂದ್ರೆ ಗ್ರೋಸರೀಸ್ ನ ಪಿಕಪ್ ಮಾಡ್ಕೊಂತೀವಿ. ಗ್ರೋಸರೀಸ್ ನ ಪಿಕಪ್ ಮಾಡ್ಕೊಂಡು ತಗೊಂಡೋಗಿ ಡ್ರಾಪ್ ಮಾಡುವಂತ ಕೆಲಸ ಇರುತ್ತೆ. ಸೊ ಹೋಗೋದು ಬರೋದು ಈ ತರ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನಾನು ನಂಬರ್ 8 ಅಲ್ಲಿ ಇಟ್ಟಿದ್ದೀನಿ ಫ್ಲಿಪ್ಕಾರ್ಟ್ ಮಿನಿಟ್ಸ್ ನ. ನೆಕ್ಸ್ಟ್ ಬಂದು ನಂಬರ್ 7 ಅಲ್ಲಿ ಯಾವ್ದಪ್ಪ ಇದೆ ಅಂತ ಅಂದ್ರೆ ನಂಬರ್ 7 ಅಲ್ಲಿ ಬ್ಲಿಂಕಿಟ್ ನ ಇಟ್ಟಿದ್ದೀನಿ ನಾನು. ಸೊ ಬ್ಲಿಂಕಿಟ್ ಅಷ್ಟೇ ಸೇಮ್ ಈಗ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಏನ್ ಹೇಳೋಣ ಅದೇ ರೀತಿಯಲ್ಲೇ ವರ್ಕ್ ಆಗೋದು. ಇದು ಅಷ್ಟೇ ಗ್ರೋಸರೀಸ್ ಮನೆಗೆ ಏನೇನು ವೆಜಿಟೇಬಲ್ಸ್ ಬೇಕೋ ಎಲ್ಲನೂ ಕೂಡ ಇದನ್ನು ಕೂಡ ಸಪ್ಲೈ ಮಾಡುತ್ತೆ. ಅದರಿಂದಾಗಿ ಇದ್ರಲ್ಲೂ ಕೂಡ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇರುತ್ತೆ. ಜೊತೆಲಿ ಇನ್ನೊಂದೇನಪ್ಪ ನೆಗೆಟಿವ್ ಪಾಯಿಂಟ್ ಅಂತ ಅಂದ್ರೆ ಇವಾಗ ಬ್ಲಿಂಕಿಟ್ ಅಲ್ಲಿ ತುಂಬಾ ಲಾಂಗ್ ಅಂದ್ರೆ 7 ಕಿಲೋಮೀಟರ್ 8 ಕಿಲೋಮೀಟರ್ ಎಲ್ಲ ಇರುತ್ತೆ. 7 ಕಿಲೋಮೀಟರ್ 8 ಕಿಲೋಮೀಟರ್ ಇಲ್ಲಿಂದ ನಾವು ತಗೊಂಡ್ ಹೋಗ್ತೀವಲ್ಲ, ಆ ತಗೊಂಡ್ ಹೋಗೋದಕ್ಕೆ ಅಷ್ಟೇ ನಮಗೆ ಅಮೌಂಟ್ ಸಿಗುತ್ತೆ ಅಷ್ಟೇ. ನಾವು ಆ ಕಡೆಯಿಂದ ವಾಪಸ್ ರಿಟರ್ನ್ ಈಗ ಏನಾದ್ರು 7 ಕಿಲೋಮೀಟರ್ ಹೋಗಿದ್ರೆ 7 ಕಿಲೋಮೀಟರ್ ಕೂಡ ಖಾಲಿ ನಾವು ಸ್ಟೋರಿಗೆ ಬರ್ಬೇಕಾಗಿರುತ್ತೆ. ಸೊ ಇದೊಂದು ನಮಗೆ ಸ್ಟೋರ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಇದು ಮೇನ್ ಒಂದು ನೆಗೆಟಿವ್ ಪಾಯಿಂಟ್ ಆಗಿ ನಮಗೆ ಕಾಣಿಸದೆ. ಅದು ಏನಕ್ಕೆ ಅಂತ ಅಂದ್ರೆ ಹೋಗ್ತಾನು ಪೆಟ್ರೋಲ್ ಖಾಲಿ ಆಗಿರುತ್ತೆ, ಬರ್ತಾನು ಕೂಡ ಅದೇ ಸೇಮ್ ಪೆಟ್ರೋಲ್ ಅಲ್ಲೇ ಬರ್ಬೇಕಲ್ವಾ. ನಾವು ಪೆಟ್ರೋಲ್ ರೇಟ್ ಎಲ್ಲ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಗೊತ್ತಿದೆ. ಅಲ್ಲಿಂದ ವಾಪಸ್ ಬರೋದಕ್ಕೆ ನಮಗೆ ಯಾವುದೇ ಆದಂತ ಅಮೌಂಟ್ ಸಿಗಲ್ಲ. ಇದೊಂದು ನಾವೇನಾದ್ರು ಸ್ಟೋರ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಇದೊಂದು ನೆಗೆಟಿವ್ ಪಾಯಿಂಟ್ ನಮಗೆ ತುಂಬಾ ಅಂದ್ರೆ ತುಂಬಾ ಎದ್ದು ಕಾಣಿಸುತ್ತೆ. ಅದರಿಂದಾಗಿ 7 ಕಿಲೋಮೀಟರ್ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ತುಂಬಾ ಲಾಂಗ್ ಇರುತ್ತೆ. ಈಗ 1 ಕಿಲೋಮೀಟರ್ 2 ಕಿಲೋಮೀಟರ್ ಆದ್ರೆ ಅಷ್ಟು ಡಿಫ್ರೆನ್ಸ್ ಅನ್ನಲ್ಲ. ಒಂದೇ ಸಲ 7 ಕಿಲೋಮೀಟರ್ ಹೋಗ್ಬೇಕು, 7 ಕಿಲೋಮೀಟರ್ ಬರ್ಬೇಕಲ್ಲ. ಅದರಿಂದಾಗಿ ಅದೊಂದು ತುಂಬಾ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗಿ ನನಗೆ ಕಾಣಿಸುತ್ತೆ. ನೆಕ್ಸ್ಟ್ ಬಂದು 6th ಅಲ್ಲಿ ಯಾವ್ದಪ್ಪ ಇದೆ ಅಂತ ಅಂದ್ರೆ 6th ಅಲ್ಲಿ ನಾನು ರ್ಯಾಪಿಡೋ ಪಾರ್ಸಲ್ ಮತ್ತೆ ರ್ಯಾಪಿಡೋ ಫುಡ್ ನ ಇಟ್ಟಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ರ್ಯಾಪಿಡೋ ಪಾರ್ಸಲ್ ಅಲ್ಲಿ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗುತ್ತೆ. ಅಂತ ಅಂದ್ರೆ ಏನ್ ರ್ಯಾಪಿಡೋ ಪಾರ್ಸಲ್ ಇದೆಯೋ ರ್ಯಾಪಿಡೋ ಪಾರ್ಸಲ್ ಅಲ್ಲಿ ಅಮೌಂಟ್ ಜಾಸ್ತಿ ಕೊಡ್ತಾನೆ. ಈಗ ನಾವು ಬೇರೆದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಏನಂತ ಅಂದ್ರೆ ಈ ರ್ಯಾಪಿಡೋ ಪಾರ್ಸಲ್ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಟಿದ್ದಾನೆ. ಆಮೇಲೆ ರ್ಯಾಪಿಡೋದಲ್ಲಿ ನಾನು ಯಾವುದೇ ಆದಂತ ಬೈಕ್ ಟ್ಯಾಕ್ಸಿ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಬೈಕ್ ಟ್ಯಾಕ್ಸಿ ಏನಾದ್ರು ಇನ್ಕ್ಲೂಡ್ ಮಾಡಿದ್ರೆ ನಾವು ಫಸ್ಟ್ ಗೆ ತಗೊಂಡ್ ಹೋಗ್ಬೇಕಾಗುತ್ತೆ. ಏನಕ್ಕೆ ಅಂತ ಅಂದ್ರೆ ಇದ್ರಲ್ಲಿ ಮಿಕ್ಸ್ ಆಗುತ್ತಲ್ಲ, ಬೈಕ್ ಟ್ಯಾಕ್ಸಿ, ಪಾರ್ಸಲ್, ಫುಡ್ ಎಲ್ಲ ಬಂದ್ರೆ ಎಲ್ಲಾ ಟೈಮಲ್ಲೂ ಕೂಡ ಆರ್ಡರ್ಸ್ ಇದ್ದೇ ಇರುತ್ತೆ. ಬಟ್ ಫುಡ್ ಅಲ್ಲಿ ನೆಗೆಟಿವ್ ಏನು ಅಂತ ಅಂದ್ರೆ ರೆಸ್ಟೋರೆಂಟ್ ಹತ್ರ ಸ್ವಲ್ಪ ಹೊತ್ತು ತುಂಬಾ ವೆಯ್ಟ್ ಮಾಡ್ಬೇಕಾಗುತ್ತೆ. ಈಗ ರ್ಯಾಪಿಡೋ ಫುಡ್ ಏನಾದ್ರು ನಾವು ಮಾಡ್ತೀವಿ ಅಂತ ಅಂದ್ರೆ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಹೊತ್ತು ವೆಯ್ಟ್ ಮಾಡ್ಬೇಕು. ಅದೊಂದೇ ಮೇನ್ ನೆಗೆಟಿವ್ ಪಾಯಿಂಟ್. ನಾವೇನಾದ್ರು ರ್ಯಾಪಿಡೋ ಫುಡ್ ಏನಾದ್ರು ಮಾಡ್ತಾ ಇದೀವಿ ಅಂತ ಅಂದ್ರೆ ಮೇನ್ ಮುಖ್ಯವಾಗಿ ನಮಗೆ ತಲೆನೋವಾಗೋದು ಎಲ್ಲಿ ಅಂತ ಅಂದ್ರೆ ಅಲ್ಲೇನೆ. ನಾವೇನಾದ್ರು ಫುಡ್ ಮಾಡ್ತಿರ್ತೀವಲ್ಲ, ಫುಡ್ ಮಾಡುವಂತ ಸಮಯದಲ್ಲಿ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಇಲ್ಲಿ ರ್ಯಾಪಿಡೋ ಫುಡ್ ಅಲ್ಲಿ. ಅದಕ್ಕೋಸ್ಕರನೇ ಅದು ಮೈನ್ ನೆಗೆಟಿವ್ ಪಾಯಿಂಟ್ ನಮಗೆ ಎದ್ದು ಕಾಣಿಸ್ತದೆ ರ್ಯಾಪಿಡೋದಲ್ಲಿ. ಏನಂತಂದ್ರೆ ರ್ಯಾಪಿಡೋ ಫುಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹೊತ್ತು ನಾವು ವೆಯ್ಟ್ ಮಾಡ್ಬೇಕಾಗುತ್ತೆ.
ಅದಕ್ಕೋಸ್ಕರ ಇಲ್ಲಿ ರ್ಯಾಪಿಡೋ ಪಾರ್ಸಲ್ ಮತ್ತೆ ಫುಡ್ ಅಷ್ಟೇ ನಾನು ತಗೊಂಡಿರೋದು, ಬೈಕ್ ಟ್ಯಾಕ್ಸಿ ತಗೊಂಡಿಲ್ಲ. ಅದಕ್ಕೋಸ್ಕರ ರ್ಯಾಪಿಡೋನ ನಾನು 6 ಅಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ 5th ಯಾವ್ದಪ್ಪ ಅಂತ ಅಂದ್ರೆ 5th ಬಂದು ನಾನು ಬಿಗ್ ಬಾಸ್ಕೆಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಈಗ ಬಿಗ್ ಬಾಸ್ಕೆಟ್ ಏನಕ್ಕಪ್ಪ ಸೆಲೆಕ್ಟ್ ಮಾಡ್ಕೊಂತೀನಿ ಅಂತ ಅಂದ್ರೆ ಬಿಗ್ ಬಾಸ್ಕೆಟ್ ಅಲ್ಲಿ ನಮ್ಗೆ 2 ತರನು ಕೆಲಸ ಮಾಡ್ಬೋದು ಅಂತ ಅಂದ್ರೆ ಟಾಟಾ ಕಂಪ್ನಿಯಲ್ಲಿ ಇರೋವಂಥದ್ದು ಬಿಗ್ ಬಾಸ್ಕೆಟ್. ಸೊ ಅದರಿಂದಾಗಿ ನೀವು 2 ತರ ಕೆಲಸ ಮಾಡ್ಬೋದು. ಅಂದ್ರೆ ನಿಮಗೆ ಮಾಮೂಲಿ ಇವಾಗ ನಾವು ಸ್ಟೋರ್ ಅಲ್ಲಿ ಮಾಮೂಲಿ ಇವಾಗ ಬ್ಲಿಂಕಿಟ್ ಎಲ್ಲ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಬೇಕಾದ್ರೆ ನಾವು ಕೆಲಸ ಮಾಡ್ಬೋದು. ಇಲ್ಲ ಅಂತಂದ್ರೆ ಫಿಕ್ಸ್ಡ್ ಸ್ಯಾಲರಿ, 1 ತಿಂಗಳ ಸ್ಯಾಲರಿ ಕೂಡ ಬೇಕು ಅಂತಂದ್ರೆ ನಾವು ಆ ರೀತಿಯಲ್ಲೂ ಕೂಡ ಅಲ್ಲಿ ಜಾಯಿನ್ ಮಾಡ್ಬೋದು ನಾವು. ಅಂದ್ರೆ ನಮ್ಗೆ 1 ತಿಂಗಳು ಸ್ಯಾಲರಿ ಬೇಕು, ನಾವು ಆ ತರ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಆ ರೀತಿಯಲ್ಲೂ ನಾವು ಬಿಗ್ ಬಾಸ್ಕೆಟ್ ಅಲ್ಲಿ ಸೇರ್ಕೊಬಹುದು. ಇಲ್ಲ ನನಗೆ ಆರ್ಡರ್ ಲೆಕ್ಕದಲ್ಲಿ ಸಾಕು ಅಂತನ್ನೋರು ಆರ್ಡರ್ ಲೆಕ್ಕದಲ್ಲಿ ಬೇಕಾದ್ರೂ ಅವರು ಅಲ್ಲಿ ಡ್ಯೂಟಿ ಮಾಡ್ಬೋದು. ಬಿಗ್ ಬಾಸ್ಕೆಟ್ ಅಲ್ಲೂ ಅಷ್ಟೇ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗ್ತಾ ಇದೆ ಇತ್ತೀಚೆಗಂತೂ. ನೆಕ್ಸ್ಟ್ 4th ಅಲ್ಲಿ ಯಾವ್ದಿದೆ, 4th ಅಲ್ಲಿ ಯಾವ್ದಿದೆ ಅಂತ ಹೇಳಿಬಿಟ್ರೆ ಗೆಸ್ ಮಾಡ್ತೀರಾ? ಸೊ 4th ಅಲ್ಲಿ ಯಾವ್ದಿದೆ ಅಂತ ಅಂದ್ರೆ 4th ಅಲ್ಲಿ ಜೆಪ್ಟೋ ಇದೆ. 4th ಅಲ್ಲಿ ಜೆಪ್ಟೋ ಏನಕ್ಕಪ್ಪ ಬಂತು ಅಂತ ಅಂದ್ರೆ ಇತ್ತೀಚೆಗೆ ಸದ್ಯದ ಸಿಚುವೇಶನ್ ಸ್ವಲ್ಪ ಆರ್ಡರ್ಗಳು ತುಂಬಾ ಚೆನ್ನಾಗಿದೆ ಜೆಪ್ಟೋದಲ್ಲಿ. ಏನಕ್ಕೆ ಅಂತ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಅಷ್ಟೇ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದಾನೆ. ಮೇನ್ ಈಗ ಬ್ಲಿಂಕಿಟ್ ಕಂಪೇರ್ ಮಾಡ್ಕೊಂಡ್ರೆ ಜೆಪ್ಟೋನು ಕೂಡ ಸೇಮ್ ಈಗ ಬ್ಲಿಂಕಿಟ್ ಮತ್ತೆ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಇದೆಯಲ್ಲ ಸೇಮ್ ಅದೇ ರೀತಿಯಲ್ಲ ಕೆಲಸ ಮಾಡೋದು. ಬಟ್ ಇವೊಂದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇವನು 3 ಕಿಲೋಮೀಟರ್ ಗಿಂತ ಜಾಸ್ತಿ ಕೊಡಲ್ಲ ಜೆಪ್ಟೋದಲ್ಲಿ. ಈಗ ತುಂಬಾ ದೂರ ಹೋಗಿರಲ್ಲ, ತುಂಬಾ ಶಾರ್ಟ್ ಡಿಸ್ಟೆನ್ಸ್ ಅಷ್ಟೇ ಅವನು ಕೊಡೋದು. ಅದರಿಂದಾಗಿ ಜೆಪ್ಟೋನು ಕೂಡ ಇಲ್ಲಿ ಒಂದು ಬೇಗ ಏನಾದ್ರು ಟಾರ್ಗೆಟ್ ಏನಾದ್ರು ಕೊಟ್ರು ಅಂತಂದ್ರೆ ಆ ಟಾರ್ಗೆಟ್ ನ ಅಚೀವ್ಮೆಂಟ್ ಮಾಡಕ್ಕೆ ತುಂಬಾ ದೂರ ಹೋಗ್ಬೇಕಾಗಿರಲ್ಲ, ಹತ್ತತ್ರನೇ ಇರುತ್ತಲ್ಲ. ಹತ್ತತ್ರ ಇರೋ ಕಾರಣದಿಂದ ಏನಾಗುತ್ತೆ ಅಂತ ಅಂದ್ರೆ ಬೇಗ ಹೋಗಿ ನಾವು ಡ್ಯೂಟಿ ಮಾಡ್ಕೊಂಡು ಆರಾಮಾಗಿ ನಾವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಅವಾಗ ನಮಗೆ ಜೆಪ್ಟೋದಲ್ಲೂ ಕೂಡ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗುತ್ತೆ. ಮೇನ್ ಪಾಸಿಟಿವ್ ಪಾಯಿಂಟ್ ನನಗೆ ಕಾಣಿಸಿದೆ, ತುಂಬಾ ಜಾಸ್ತಿ ಲಾಂಗ್ ಹಾಕಲ್ಲ ಒಂದು ಜೆಪ್ಟೋದಲ್ಲಿ, ಅದೊಂದೇನೆ. ಅದಕ್ಕೋಸ್ಕರ ಜೆಪ್ಟೋನ 4ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಆಮೇಲೆ 3ನೇ ಸ್ಥಾನದಲ್ಲಿ ಒಂದ್ ಸ್ವಲ್ಪ ಯುನಿಕ್ ಅಂತಾನೆ ಅನ್ಕೊಂಬೋದು. ಈಗ ಬೇರೆ ಈಗ ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಯುನಿಕ್ ಆಗಿ ವರ್ಕ್ ಮಾಡುವಂತದ್ದು ಇದು ಪೋರ್ಟರ್ ಅಲ್ಲಿ ಏನು ಅಂತ ಅಂದ್ರೆ ಇವಾಗ ಮಾಮೂಲಿ ಇವಾಗ ಪಾರ್ಸಲ್ ಐಟಮ್ ಬರುತ್ತಲ್ಲ, ಪಾರ್ಸಲ್ ಐಟಮ್ ನ ಒಬ್ರಿಂದ ಒಬ್ರಿಗೆ ತಗೊಂಡೋಗಿ ಕೊಡುವಂತ ಒಂದು ಕೆಲಸ ಆಗಿರುತ್ತೆ. ಅಂತ ಅಂದ್ರೆ ಇದು ಹೆಂಗೆ ಅಂತ ಅಂದ್ರೆ ಕೆಲಸ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಅಂದ್ರೆ ಈಸಿಯಾಗಿ ಆರಾಮಾಗಿ ನಾವು ಮಾಡಬಹುದು. ಈಗ ಯಾವುದೇ ಆದಂತದ್ದು ಇದು ಫುಡ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇನ್ಸೆಂಟಿವ್ ಎಲ್ಲ ಬರ್ಬೇಕು ಅಂತ ಅಂದ್ರೆ ತುಂಬಾ ಕಂಡೀಷನ್ ಇರುತ್ತಲ್ಲ, ಆತರ ಇದರಲ್ಲಿ ಯಾವುದೇ ಆದಂತ ಇನ್ಸೆಂಟಿವ್ ಇಲ್ಲ, ಜೊತೆಯಲ್ಲಿ ಕಂಡೀಷನ್ ಇಲ್ಲ. ಮೇನ್ ಇನ್ಸೆಂಟಿವ್ ಇರಲ್ವಾ ಕಂಡೀಷನ್ ಇರೋದು. ಆ ರೀತಿಯಲ್ಲಿ ಪೋರ್ಟರ್ ಅಲ್ಲಿ ಯಾವುದೇ ಆದಂತ ಇನ್ಸೆಂಟಿವ್ ಇಲ್ಲ. ಇನ್ನೊಂದೇನಪ್ಪಾ ಅಂತ ಅಂದ್ರೆ ಪೋರ್ಟರ್ ಅಲ್ಲಿ ಡಿಸ್ಟೆನ್ಸ್ ತುಂಬಾ ದೂರ ಕೊಡ್ತಾನೆ. ಅಂತ ಅಂದ್ರೆ ಒಂದೊಂದ್ಸಲ ಒಂದೊಂದು ಆರ್ಡರ್ 600 ರೂಪಾಯಿ 700 ರೂಪಾಯಿ ಈ ತರ ಎಲ್ಲ ಕೊಡ್ತಾನೆ. ಕಮಿಷನ್ಗಳಂತೂ ಬೇಸಿಸ್ ಮೇಲೆ ಚೇಂಜ್ ಮಾಡ್ತಾನೆ ಇರ್ತಾನೆ, ಅದ್ರ ಬಗ್ಗೆ ನಾವೇನೋ ತಲೆ ಕೆಡ್ಸ್ಕೊಳಂಗಿಲ್ಲ. ಅದೆಲ್ಲಾನು ಕೂಡ ನಾನು ನಿಮ್ಗೆ ತಿಳಿಸಿದೀನಿ ಯಾವ ರೀತಿ ಎಲ್ಲ ಕಮಿಷನ್ ತಗೊಂತಾನೆ ಅಂತ ಹೇಳ್ಬಿಟ್ಟು. ಬಟ್ ಪೋರ್ಟರ್ ಅಲ್ಲಿ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ದೌಸ್ಪೇಟೆಯಿಂದನೂ ನಮಗೆ ಒಂದೊಂದ್ಸಲ ಆರ್ಡರ್ ಸಿಗುತ್ತೆ. ಈಗ ಬೇರೆ ನಾವೇನಾದ್ರು ಡೆಲಿವರಿ ಜಾಬ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತೀವಿ ಅಂತಂದ್ರೆ ಅದೇ ಝೋನ್ಗೆ ಹೋಗ್ಬೇಕಾಗುತ್ತೆ, ಅದೇ ಏರಿಯಾಗೆ ಹೋಗ್ಬೇಕಾಗುತ್ತೆ. ಬಟ್ ಇಲ್ಲಿ ಹಿಂಗಲ್ಲ, ನಾವು ಪೋರ್ಟರ್ ನಾವು ಯಾವ ಏರಿಯಾಗೆ ಹೋದ್ರು ಕೂಡ ನಮಗೆ ಸಿಗುತ್ತೆ, ಯಾವ ಏರಿಯಾಗೆ ಬೇಕಾದ್ರೂ ಆರ್ಡರ್ ಸಿಗುತ್ತೆ. ಅದೊಂದು ಬೆಸ್ಟ್ ಅಡ್ವಾಂಟೇಜ್. ಬಟ್ ಅದೇ ವೆಯ್ಟ್ ಮಾಡ್ಬೇಕಷ್ಟೇ, ವೆಯ್ಟ್ ಮಾಡ್ಬಿಟ್ಟು ಆರ್ಡರ್ಗಳನ್ನ ತಗೊಂಡ್ ಹೋಗ್ಬೇಕಾಗುತ್ತೆ. ಬಟ್ ಪೋರ್ಟರ್ ಅಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಪೋರ್ಟರ್ನು ಕೂಡ ನಾನು ನಂಬರ್ 3 ಅಲ್ಲಿ ಇಟ್ಟಿದ್ದೀನಿ. ನಂಬರ್ 2 ನಂಬರ್ 1 ಅಂತೂ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಇವಾಗ ಗೆಸ್ ಮಾಡ್ಬಿಟ್ಟಿರೋದು. ಏನಕ್ಕೆ ಅಂತ ಅಂದ್ರೆ ಟಾಪ್ ಲೀಡಿಂಗ್ ಕಂಪ್ನಿ ಇರೋದೇವೋ ಅದಕ್ಕೋಸ್ಕರ. ಸೊ ಸೆಕೆಂಡ್ ಅಲ್ಲಿ ಯಾವ್ದಪ್ಪ ಇದೆ ಅಂತ ಅಂದ್ರೆ ಸೆಕೆಂಡ್ ಅಲ್ಲಿ ನಾನು ಯಾವ್ದು ಕೊಟ್ಟಿದ್ದೀನಿ ಅಂತ ಅಂದ್ರೆ ಸೆಕೆಂಡ್ ಅಲ್ಲಿ ಝೊಮ್ಯಾಟೋನ ನಾನು ಕೊಟ್ಟಿದ್ದೀನಿ. ಝೊಮ್ಯಾಟೋ ಏನಕ್ಕಪ್ಪ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ಡೈಲಿ ಕೂಡ ಒಂದೇ ಸೇಮ್ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತ ಅಂದ್ರೆ ಒಂದು 100 ರೂಪಾಯಿ 200 ರೂಪಾಯಿ ಡಿಫ್ರೆನ್ಸ್ ಆಗ್ತಾನೆ ಇರುತ್ತೆ. ಅದೇ ಹೇಳ್ತಾವ ಸೀಸನ್ ಹೆಂಗಿರುತ್ತೋ ಆ ರೀತಿಯಲ್ಲಿ ಅದು ಕೂಡ ವರ್ಕ್ ಆಗುತ್ತೆ. ಅಂತ ಅಂದ್ರೆ ಏನಾದ್ರು ಫೆಸ್ಟಿವಲ್ ಸೀಸನ್ ಎಲ್ಲ ಇತ್ತು ಅಂತ ಅಂದ್ರೆ ಅರ್ನಿಂಗ್ಸ್ ತುಂಬಾ ಚೆನ್ನಾಗೇನೆ ಆಗುತ್ತೆ. ಬಟ್ ಫೆಸ್ಟಿವಲ್ ಸೀಸನ್ ಇಲ್ಲ, ನಾರ್ಮಲ್ ಡೇಸ್ ವೀಕ್ ಡೇಸ್ ಅಂತ ಅಂದ್ರೆ ಅವಾಗ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ. ವೀಕೆಂಡ್ ಗಳಲ್ಲಿ ಸ್ವಲ್ಪ ಚೆನ್ನಾಗುತ್ತೆ. ಬಟ್ ಕಾನ್ಸ್ಟೆಂಟ್ ಆಗಿ ಸಿಗುತ್ತಲ್ಲ, ಕಾನ್ಸ್ಟೆಂಟ್ ಆಗಿ ಸಿಗುತ್ತೆ. ಜೊತೆಲಿ ಇನ್ಸೆಂಟಿವ್ ಕೂಡ ಕೊಡ್ತಾರೆ. ಅದೇ ಇನ್ಸೆಂಟಿವ್ಗಳಿಗೆ ಕಂಡೀಷನ್ ಸ್ವಲ್ಪ ಹಾರ್ಡ್ ಇರುತ್ತೆ ಅಷ್ಟೇ. ಬಟ್ ನಾವೇನಾದ್ರು ಇದೇನಾದ್ರು ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೇಕು ನಾವು ಝೊಮ್ಯಾಟೋದಲ್ಲಿ ಅಂತ ಅಂದ್ರೆ ಟಾಪ್ 2 ಇದ್ರೂ ಕೂಡ ಅಷ್ಟೇ ನಾವು ಇನ್ಸೆಂಟಿವ್ ನಾವು ಇಲ್ಲಿ ಅಚೀವ್ಮೆಂಟ್ ಮಾಡ್ಲೇಬೇಕಾಗುತ್ತೆ. ಇನ್ಸೆಂಟಿವ್ ನ ಅಚೀವ್ಮೆಂಟ್ ಮಾಡಿದ್ರೆ ನಮ್ಗೆ ಝೊಮ್ಯಾಟೋದಲ್ಲೂ ಅಷ್ಟೇ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಈಗ ಬೇರೆ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ಒಂದು ವಾರ ಏನಾದ್ರು ಮಾಡ್ತೀವಿ ಅಂತ ಅಂದ್ರೆ ಝೊಮ್ಯಾಟೋ ಬೆಸ್ಟ್ ಇದೆ. ನೆಕ್ಸ್ಟ್ ಯಾವ್ದು ಬೆಸ್ಟ್ ಟಾಪ್ 1 ಅಂತ ಅಂದ್ರೆ ಅದು ಸ್ವಿಗ್ಗಿನೇ. ಏನಕ್ಕೆ ಅಂತ ಅಂದ್ರೆ ಸ್ವಿಗ್ಗಿನೂ ಇದೆ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಕೂಡ ಇದೆ. ಅದರಿಂದ ಏನಾಗುತ್ತೆ ಅಂತ ಅಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಬೆಂಗಳೂರಲ್ಲಿ ಜಾಸ್ತಿ ಆರ್ಡರ್ ಇರೋದೇ ಸ್ವಿಗ್ಗಿಯಲ್ಲಿ. ಅಂದ್ರೆ ಡೆಲಿವರಿ ಪಾರ್ಟ್ನರ್ಸ್ ಅಷ್ಟೇ ಜಾಸ್ತಿ ಇದಾರೆ. ಬಟ್ ಆರ್ಡರ್ ಕೂಡ ಅದರಲ್ಲೇ ಜಾಸ್ತಿ ಇರೋದು, ಜೊತೆಯಲ್ಲಿ ಅರ್ನಿಂಗ್ಸ್ ಅದರಲ್ಲೇ ಜಾಸ್ತಿ ಆಗೋದು. ಏನಕ್ಕೆ ಅಂತ ಅಂದ್ರೆ ಒಂದೊಂದ್ಸಲ ಅವನು MG ಕೊಡ್ತಾನೆ, ಒಂದೊಂದ್ಸಲ ಇನ್ಸೆಂಟಿವ್ ಕೊಡ್ತಾನೆ. ಅಂದ್ರೆ ಯಾವ ರೀತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಕ್ ಆಗಲ್ಲ. ಸ್ವಿಗ್ಗಿಲಿ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಚೇಂಜಸ್ ಆದ್ರೂ ಕೂಡ ಅವನ ಹತ್ರ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗುತ್ತೆ. ಜೊತೆಯಲ್ಲಿ ಅಂತ ಅಂದ್ರೆ ಇನ್ನೊಂದೇನು ಅಂತ ಅಂದ್ರೆ ಅವನ ಹತ್ರ ಕಾನ್ಸ್ಟೆಂಟ್ ಅರ್ನಿಂಗ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ MG ಕೊಟ್ಟ ಅಂದ್ರೆ MGಲೂ ಆವಾಗ ಸೇಮ್ ಅದೇ ತರ ಅಮೌಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಇನ್ಸೆಂಟಿವ್ ಕೊಟ್ಟ ಅಂತ ಅಂದ್ರೆ ಇನ್ಸೆಂಟಿವ್ ಅದೇ ರೀತಿ ಆಗುತ್ತೆ. ಬಟ್ ಅದೇ ಹೇಳ್ತಾವೆ ಆರ್ಡರ್ಗಳು ಸ್ವಲ್ಪ ಜಾಸ್ತಿ ಮಾಡ್ಬೇಕು ನಾವು. ಸ್ವಿಗ್ಗಿಯಲ್ಲಿ ಆರ್ಡರ್ ಜಾಸ್ತಿನೂ ಇರ್ತವೆ, ಬಟ್ ಆರ್ಡರ್ ಕೂಡ ಜಾಸ್ತಿ ಮಾಡ್ಬೇಕು. ಒಂದು 37 ಆರ್ಡರ್ 36 ಆರ್ಡರ್ ಈ ತರ ಎಲ್ಲ ಮಾಡ್ಬೇಕಾಗುತ್ತೆ ನಾವು ಸ್ವಿಗ್ಗಿಯಲ್ಲಿ.
ಅಂದ್ರೆ ಟಾಪ್ 1 ಅಲ್ಲಿ ಇದ್ರೂ ಕೂಡ ಏನ್ ಈಸಿಯಾಗಿ ಅಚೀವ್ಮೆಂಟ್ ಮಾಡಬಹುದು ಅಂತ ಹೇಳಕ್ಕಾಗಲ್ಲ, ಕಷ್ಟ ಪಡ್ಲೇಬೇಕು. ಎಲ್ಲಾ ಡೆಲಿವರಿ ಅಪ್ಲಿಕೇಶನ್ ಅಲ್ಲೂ ಕೂಡ ಕಷ್ಟ ಪಡ್ಬೇಕು. ಬಟ್ ಅರ್ನಿಂಗ್ಸ್ ಅಲ್ಲಿ ಇವೆಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಸ್ವಿಗ್ಗಿಯಲ್ಲೇ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಆಗೋದು. ಅದಕ್ಕೋಸ್ಕರನೇ ಸ್ವಿಗ್ಗಿನ ಯಾವಾಗಲೂ ಕೂಡ ಟಾಪ್ 1 ಅಲ್ಲೇ ಇರುತ್ತೆ. ನೋಡ್ಬೇಕು ನೆಕ್ಸ್ಟ್ ಏನಾದ್ರು ಯಾವ್ದಾದ್ರು ಅಪ್ಲಿಕೇಶನ್ಗಳು ಬಂದು ಸ್ವಿಗ್ಗಿನೂ ಬೀಟ್ ಮಾಡಿ ಝೊಮ್ಯಾಟೋನ ಬೀಟ್ ಮಾಡಿ ಯಾವ್ದಾದ್ರು ಮುಂದೆ ಹೋಗುತ್ತಾ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕಾಗುತ್ತೆ. ಆ ಟೈಮಲ್ಲಿ ಏನಾದ್ರು ಯಾವ್ದಾದ್ರು ಬೀಟ್ ಮಾಡ್ತು ಅಂತ ಅಂದ್ರೆ ನಾನು ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಅಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ತಾ ಇದೆ, ಅದಕ್ಕೋಸ್ಕರ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಯಲ್ಲಿ ನಿಮ್ಮ ಫೇವರೇಟ್ ಕಂಪನಿ ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದೀನಿ. ಬೈ ಗೈಸ್.